ನಿನ್ನ ಹೆಸರು ಹೇಳಿ ಮಾತಾಡಬೇಕು. ಏನೇ ಬರ್ತದ? ಯಾವುದು? ಮೈಕ್ ಮೈಕ್ ಮೈಕ್. ಯಾವುದಕ್ಕೆ ಬಾಬು? ಇನ್ನು ಪೇಂಟಿಂಗ್ ಅದೆಲ್ಲ ಹೇಳ್ಬೇಕು ಅಷ್ಟೇ. 40 ಕಿಲೋಮೀಟರ್ ಬಿಫೋರ್ ಆಫ್ಟರ್ ಒಂದು ಚೆಕಿಂಗ್ ಮಾಡಲಿ, ಸಕ್ಕರ್ ಇದೆಲ್ಲ ಒಂದು ಪ್ಯಾರಾಮೀಟರ್ಸ್ ಇಡಲಿ, ಅದೊಂದು ಡಿಸ್ಪ್ಲೇನ ಕಾಣಲಿ, ಒಂದು ಬೋರ್ಡ್ ಹಾಕಿ ರೀಚಾರ್ಜ್ ಬಿಫೋರ್ ರೀಚಾರ್ಜ್ ನೀರಿನ ಕ್ವಾಲಿಟಿ ಎಷ್ಟಿತ್ತು ಅದು ಬಿಚ್ಕೊಂಡ್ಬಿಡ್ತೀಯ ಬೋರ್ಡು. ಇದೊಂದಿರಲಿ, ಅದು ಬಿಚ್ಕೊಂಡ್ಬಿಡು. ಇದೆಷ್ಟೈತೆ ಬಿಫೋರ್ ಆಫ್ಟರ್ ರೀಚಾರ್ಜ್. ಇದು ಕ್ವಾಲಿಟಿ. ನಿಮ್ಮದು ಗಾರ್ಡನ್ ಎಲ್ಲ ತುಳಿದಾಡ್ಬಿಟ್ಟು ಸರ್ ನಾವು ಗಾರ್ಡನ್ ನಮ್ಮ ಹುಡುಗರು ಅಂತಾರೆಲ್ಲ ಎತ್ತಿದ್ದು ನೀರು ಒಂದು ಇದ್ದು ವಿಡಿಯೋ ಎಲ್ಲ ಫೋಟೋ ಯಾರು ತಗೊಂತೀವಿ? ಬುಕ್ಕೆ ತರಿಸಿ ವಿಡಿಯೋ ಫೋಟೋ ತಗೊಳ್ಳಿಪ್ಪ. ನೋಡಿ ಸುಳ್ಳು ಬರುತ್ತೆ. ಜಮೀನು ಬೆಳೆದ್ರೆ ಇವರು ಇದು ನಮಗೆ ಹುಡುಗರಿಗೆಲ್ಲ ಒಂದು ಪ್ರಶ್ನೆ, ಏನು ಮಾಡ್ತಿದಾರೆ ಇಲ್ಲಿ? ಮಳೆ ಕೊಯ್ಲು ಮಾಡ್ತಿದಾರ? ಮಳೆ ಕೊಯ್ಲು ಯಾವುದಕ್ಕೆ, ಏನು ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಹೇಳಿ, ಒಬ್ಬೊಬ್ಬರೇ ಮಾತಾಡಿ. ಕೊಳವೆ ಬಾವಿನ ಜಲ ಮರುಪೂರ್ಣ, ಇದನ್ನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ? ಅಂತರ್ಜಲ ಮಟ್ಟ ಎಲ್ಲಿ? ಎಲ್ಲಿ? ಬೋರ್ವೆಲ್ ಹತ್ರ ಅಲ್ವಾ? ನಿಮ್ಮ ಹೊಲಗಳಲ್ಲೆಲ್ಲಾದ್ರೂ ಮಾಡಿಸಿರಾ? ಯಾರಾದ್ರೂ ಮಾಡಿಸಿರಾ? ಏನಮ್ಮ ನಿಮಗೇನೋ ಗೊತ್ತಾ? ಹೊಲಗಳಲ್ಲಿ ಮಾಡಿಸಿರ್ತಾರೆ, ನಿಮ್ಮ ಕಡೆ ಯಾವುದು ಮಾಡಿಲ್ಲ, ಅದಕ್ಕೆ ಮತ್ತೆಲ್ಲ ಈ ಭಾಗದಲ್ಲಿ ಸರ್ ಅದರದ್ದು ಇದಿಲ್ಲ, ಮಾಹಿತಿ ಕಮ್ಮಿ. ತೋಟಗಾರಿಕೆ ಇಲಾಖೆ ಓಕೆ. ವಿದ್ಯಾರ್ಥಿಗಳು ಮತ್ತು STMC ಸದಸ್ಯರೇ, ಈ ದಿವಸ ನಮ್ಮ ಶಾಲೆಯಲ್ಲಿ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಅನ್ನುವಂಥ ಪ್ರಾತ್ಯಕ್ಷಿತೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರಾತ್ಯಕ್ಷಿತೆಗೆ ನಮ್ಮ ಪ್ರಾತ್ಯಕ್ಷಿತೆ ನೋಡಲಿಕ್ಕೆ ಬಂದಿರುವಂಥ ನಮ್ಮ ಕ್ಷೇತ್ರ ಶಿಕ್ಷಕರಾದಂಥ ಶ್ರೀಯುತ CM ತಿಪ್ಪೇಸ್ವಾಮಿ ಸರ್ ಅವರಿಗೆ ನಾವು ಈ ಪುಷ್ಪ ಮಾಲಿಕೆ ಕೊಡೋದ್ರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಇದಕ್ಕೆಲ್ಲರೂ ಕೂಡ ತಾಂತ್ರಿಕ ನೆರವನ್ನು ಕೊಡಲಿಕ್ಕೆ ಬಂದಿರುವಂಥ ಜಲಯೋಧರಾಗಿರುವಂಥ NJ ದೇವರಾಜ್ ರೆಡ್ಡಿ ಸರ್ ಅವರು ಕೂಡ ನಾವು ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುಟ್ಟಸ್ವಾಮಿ ಈಗ ಇಲಾಖೆಯಿಂದ ಬಂದಿರುವಂಥ ಪುಟ್ಟಸ್ವಾಮಿ ಅವರಿಗೆ ನಾವು ಈ ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ನಮ್ಮ ಇಲಾಖೆಯಿಂದ ಬಂದಿರುವಂಥ ಎಲ್ಲ CRPಗಳಿಗೆ, BRPಗಳಿಗೆ ಮತ್ತು ESOಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಸಂದರ್ಭ ಉಪಸ್ಥಿತಿರುವಂಥ ಎಲ್ಲ ನಾಗರಿಕರಿಗೆ, STMC ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ, ಸಾರ್ವಜನಿಕರಿಗೆ ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರಿಗ ಪ್ರಶ್ನೆ ಕೇಳಿದ್ರು ಮಕ್ಕಳಿಗೆ, ಇದರಿಂದ ಏನು ಅನುಕೂಲ ಅಂತೇಳಿ. ಸರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೋಡಿದ್ದಾರೆ, ಕೂಡ ತಿಳ್ಕೊಂಡಿದ್ದಾರೆ. ಅವರು ನಮ್ಮ ಶಾಲೆಗೆ ಬಂದು ವಿಸಿಟ್ ಮಾಡಿ ನಮಗೆ ತುಂಬ ಸಂತಸ ಆಯಿತು. ಈಗ ಸರ್ ನಮ್ಮ ಮಕ್ಕಳನ್ನು ಉದ್ದೇಶಿಸಿ ನೀರಿನ ಬಳಕೆ ಮತ್ತು ಮಿತದ ಬಗ್ಗೆ ದಯಮಾಡಿ ಹೇಳ್ಬೇಕು ಅಂತ ಕೇಳ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ. ಎಲ್ರಿಗೂ ನಮಸ್ಕಾರ. ಈ ದಿನ ಪಿಲಾಜ್ನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಹಳ ಉಪಯುಕ್ತವಾಗುವಂತಹ ಮತ್ತು ಬೇರೆ ಶಾಲೆಗಳಿಗೆ ಮಾರ್ಗದರ್ಶಿಯಾಗುವಂತಹ ರೀತಿಯಲ್ಲಿ ಒಂದು ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ, ಜಲ ಮರುಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.
ಅದನ್ನು ಆಯೋಜನೆ ಮಾಡಿರುವಂಥ ಮುಖ್ಯ ಶಿಕ್ಷಕರು ಮತ್ತು ಇದಕ್ಕೆ ತಾಂತ್ರಿಕವಾಗಿ ಸಹಾಯವನ್ನು ಮತ್ತು ಸಲಹೆಗಳನ್ನು ನೀಡ್ತಿರುವಂತಹ ಜಲ ತಜ್ಞರು ಆಗಿರುವಂಥ ಅಂತರ್ಜಲ ತಜ್ಞರಾಗಿರುವಂಥ ದೇವರಾಜ ರೆಡ್ಡಿ ಅವರೇ ಮತ್ತು ನಮ್ಮ ಜೊತೆಯಲ್ಲಿ ಬಂದಿರುವಂಥ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕರೇ, SDMC ಅಧ್ಯಕ್ಷರೇ ಮತ್ತು ಎಲ್ಲ ಗ್ರಾಮಸ್ಥರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಮನೆಯಲ್ಲಿ ಒಂದು ತೊಟ್ಟಿ ಇದೆ. ನಮ್ಮ ಹಾಲ್ ಎಷ್ಟಿದೆ, 17 ಅಡಿ 14 ಅಡಿ ಅಗಲ ಹಾಲು. ಅದರಲ್ಲಿ ಒಂದು ತೊಟ್ಟಿಯನ್ನು ಪೂರ್ತಿ ಕೆಳಗಡೆ, ಹಾಲ್ನ ಕೆಳಗಡೆ ಪೂರ್ತಿ ದೊಡ್ಡ ತೊಟ್ಟಿ ಇದೆ. ಅದು ಎಷ್ಟು ನೀರು ಹಿಡಿತತೆ ಅಂತ ಹೇಳಿದರೆ 42,000 ಲೀಟರ್ ನೀರು ಹಿಡಿತತೆ. ಹೆಂಗೆ ಹೇಳ್ಬೋದು ಇದನ್ನು ಅಂತ ಹೇಳಿದರೆ, ಒಂದು ನಾರ್ಮಲ್ಲಾಗಿ ನೀರಿನ ಟ್ಯಾಂಕರ್ ಬರ್ತಾವಲ್ಲ ಅಂಥದ್ರಾಗೆ 5 ರಿಂದ 6 ಟ್ಯಾಂಕರ್ ನೀರನ್ನು ಅದಕ್ಕೆ ಹಾಕಿದರೆ ತುಂಬುತ್ತೆ. ಅಷ್ಟೊಂದು ನೀರು ಹಿಡಿತದೆ. ಪ್ರತಿ ಸರಿ ಮಳೆ ಬಂದಾಗಲೂ ಕೂಡ ಸುಲಭವಾಗಿ ಅದು ಮನೆ ಮೇಲ್ಗಡೆ ಬರುವಂಥ ನೀರನ್ನು ಅದರೊಳಗೆ ಬಿಡ್ತೀವಿ. ಫಿಲ್ಟ್ರ್ ಹಾಕಿದ್ದೀವಿ. ಆ ಫಿಲ್ಟ್ರನ್ನ ಮಾಡಿಕೊಟ್ಟಿರುವಂಥವ್ರು ದೇವರಾಜ ರೆಡ್ಡಿ ಅವರು. ಅವರೇ ಬಂದು ಅದನ್ನು ಸಲಹೆ ಕೊಟ್ಟು ಮಾಡಿಕೊಟ್ಟೋದ್ರು. ಆದರೆ ಇನ್ನೂ ಅದನ್ನು ಮಾಡೋ ಟೈಮ್ನ ಪ್ರಾರಂಭದಲ್ಲೇ ಹೋಗಿದ್ರೆ ಇನ್ನೂ ಒಳ್ಳೆಯ ಸಲಹೆಗಳು ಸಿಗ್ತಿದ್ದು. ಸ್ವಲ್ಪ ಲೇಟಾಗಿ ಅವ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಆ ನೀರು ಶುದ್ಧವಾಗಿರ್ತವೆ. ನಾವು ಕುಡಿಯೋ ನೀರು ಮಾರಿಕಣಿವೆ ನೀರು ಅಂತ ಅಂದ್ಕೊಂಡ್ರೆ, ಮಾರಿಕಣಿವೆ ನೀರು ಎಲ್ಲಿಂದ ಬರ್ತವೆ? ವೇದಾವತಿ ನದಿನಲ್ಲಿ ಬರ್ತವೆ. 100 ಕಿಲೋಮೀಟ್ರು ಎಲ್ಲೆಲ್ಲೋ ಹರಿದು, ಎಲ್ಲೋ ಬಿದ್ದು ನೀರು, ಎಲ್ಲೆಲ್ಲೋ ದಾಟಿ, ಎಲ್ಲೆಲ್ಲೋ ಇದು ಮಾಡ್ಕೊಂಡು ಸುತ್ತರ್ಕೊಂಡು ಎಂಥ ಮಣ್ಣು, ಕೊಚ್ಚೇನೋ, ಕೆಸರೋ ಎಲ್ಲಾದ್ರಿಗೂ ಹಾದು ಆಮೇಲೆ ಅಲ್ಲಿಗೆ ಬಂದು ಅಲ್ಲಿಂದ ಪೈಪ್ನಲ್ಲಿಂದ ಬಂದು ನಿಮ್ಮ ಮನೆಗೆ ಬರಬೇಕು ಅಂದರೆ ಎಷ್ಟೋ ಕಲುಷಿತ ಆಗಿರ್ತದೆ. ಆದರೆ ನಮ್ಮ ಮನೆಗೆ ನಾನು ಕುಡಿಯೋ ನೀರು ಮನೆ ಮೇಲೆ ಬಿದ್ದಿರುತ್ತೆ, ಅದೇ ನೀರೇ ಕೆಳಗಡೆ ಇರುತ್ತೆ. ಒಂದು ಸರಿ ಅದನ್ನು ತುಂಬಿಸ್ಬಿಟ್ರೆ ಬರೀ ಕುಡಿಯೋಕೆ ಉಪಯೋಗಿಸಿದ್ರೆ ನನಗೆ 2 ವರ್ಷಕ್ಕಿಂತ ಹೆಚ್ಚಿಗೆ ನೀರು ಬರ್ತದೆ. ಬರೀ ಕುಡಿಯೋಕ್ಕಾದರೆ 2 ವರ್ಷ ಆದರೂ ಕೂಡ ಟ್ಯಾಂಕ್ ಖಾಲಿ ಆಗಲ್ಲ. ಆದರೆ ಪ್ರತಿ ವರ್ಷವೂ ನೀರು ಮತ್ತೆ ಸೇರ್ಕೊಂತಿರೋದ್ರಿಂದ ನಮಗೆ ಅದು ಎಂದೂ ಕೊರತೆನೇ ಆಗಲ್ಲ. ನಾನು ಅದನ್ನು ಕುಡಿಯೋಕೆ ಒಂದು ಉಪಯೋಗಿಸ್ತೀನಿ. ಎರಡನೇದು ಕಾರುಗಳು ತೊಳಿಲಿಕ್ಕೆ ಸುಮ್ಮನೆ ನೀರು ಹೊಡೆದ್ರೆ ಸಾಕು, ಒಂದು ಕಲೆನೂ ಕುತ್ಕೊಳ್ಳಲ್ಲ, ನಾನೇನು ವರ್ಷಕ್ಕೆ ಹೋಗಲ್ಲ. ಅದು ಶುದ್ಧವಾದ ನೀರು. ಹಂಗಾಗಿ ಮಳೆ ನೀರಿದೆಯಲ್ಲ ಭಾಳ ಶುದ್ಧವಾದ್ದು. ನಾವು ತುಂಬ ಅದನ್ನು ವೇಸ್ಟ್ ಮಾಡ್ಕೊತಿದ್ದೀವಿ. ಅದಕ್ಕೆ ಒಂದು ಸರಿಯಾದ ಕ್ರಮನೇ ಇಲ್ಲದಲೇ ತುಂಬ ವ್ಯರ್ಥ ಆಗೋಗುತ್ತೆ. ಈಗ ಹೇಳಿದ್ರು 1 ಕೋಟಿ ಲೀಟ್ರು ಇಲ್ಲಿ ನಿಮ್ಮ ಇದರಲ್ಲಿ ಫೀಲ್ಡಲ್ಲಿ ಬರೋದು. ಅಷ್ಟೊಂದು ನೀರಿದ್ದು ಆಮೇಲೆ ಏನಾಗುತ್ತೆ, ನಿಮಗೆ ನೀರಿನ ಕೊರತೆ ಬರ್ತಿರುತ್ತೆ. ಅಂಥದ್ದನ್ನು ನೀಗಿಸ್ಲಿಕ್ಕೆ ಇವತ್ತು ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗೆಲ್ಲ ನೀರಿಲ್ಲಿ ಬಂದು ಅದು ಮರುಪೂರ್ಣ ಆಗಿ ಹೆಚ್ಚಾದ ನೀರು ಆ ಕಡೆ ಹೋಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ತಾರೆ. ಇದು ನಮ್ಮ ಸ್ಕೂಲಲ್ಲಿ ಐತೆ ಅನ್ನೋದೊಂದು ಹೆಮ್ಮೆ ನಿಮಗಾದರೆ, ಇನ್ನೊಂದು ನಿಮ್ಮ ಮನೆಗಳಲ್ಲಿ, ನಿಮ್ಮ ಹೊಲಗಳಲ್ಲಿ ಇಂಥದನ್ನು ಮಾಡಿಸ್ಲಿಕ್ಕೆ ನೀವು ಯೋಚನೆ ಮಾಡಬೇಕು. ಮಾಡಿದರೆ ಖಂಡಿತವಾಗೂ ಕೂಡ ಇದು ನೀರಿನ ಕೊರತೆ ನಿಮ್ಮ ಊರಲ್ಲಿ ಇರುತ್ತಲ್ಲ ಅದೆಲ್ಲವೂ ಕೂಡ ಸಾಲ್ವ್ ಮಾಡ್ಕೊಳಕ್ಕೆ ಬೇಕಾದಷ್ಟು ನೀರು ಬರ್ತಿರುತ್ತೆ. ನಾವು ಮಿಸ್ಮ್ಯಾನೇಜ್ಮೆಂಟ್ ಅಂತಾರೆ, ಸರಿಯಾಗಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಮಗೆಲ್ಲ ಇಂಥ ಪ್ರಾಬ್ಲಮ್ ಬಂದಿದೆ. ಇದನ್ನೆಲ್ಲವೂ ಕೂಡ ಒಂದು ಒಳ್ಳೆಯ ಆದರ್ಶವಾಗಿರುವಂಥ ಒಂದು ಕಾರ್ಯಕ್ರಮ ಇವತ್ತು. ಆ ಕಾರ್ಯಕ್ರಮಕ್ಕೆ ಬಹಳ ನಾವು ಥ್ಯಾಂಕ್ಸು ನಮ್ಮ ಅಂತರ್ಜಲ ತಜ್ಞರಾದಂಥ ದೇವರಾಜ ರೆಡ್ಡಿ ಅವರಿಗೆ ಹೇಳಬೇಕು. ಮತ್ತು ಅವ್ರನ್ನ ಇಂಥದಕ್ಕೆ ಬಳಸ್ಕೊಳ್ತಾ ಇರುವಂಥ ನಿಮ್ಮ ಹೆಡ್ ಮಾಸ್ಟ್ರು ಶ್ರೀನಿವಾಸ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಚೆನ್ನಾಗಿ ಇದು ಭಾಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಲಿ, ಮುಂದಿನ ದಿನಗಳಲ್ಲಿ ತುಂಬ ಉಪಯೋಗ ಆಗಲಿ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ತೆ. ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಈಗ ಸರ್ ತಾವು ಇದ್ರ ಬಗ್ಗೆ ಓಕೆ. ದೇವರಾಜ ಸರ್ ಈ ಪ್ರಾತ್ಯಕ್ಷಿಕೆಯನ್ನು ಕುರಿತಾಗಿ ಮಕ್ಕಳೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತೇಳಿ ಅಲ್ಲಿ ವಿನಮ್ರ ಕೇಳ್ಕೊಳ್ತೇವೆ. ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ಲದಕ್ಕಿಂತಲೂ ನನಗೆ ಖುಷಿ ಸಂಗತಿ ಏನಂದ್ರೆ ನಿಮ್ಮ BO ಸಾಹೇಬ್ರು ಮಳೆ ಕೊಯ್ಲು ಮಾಡಿ ಮಳೆ ನೀರನ್ನ ಕುಡಿತಾ ಇದ್ದಾರೆ. ಹಾಗಾಗಿ ನಾವು ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ನಮಗೆಲ್ಲ ಅವರೇ ಪ್ರೇರಣೆ ಅಲ್ವಾ. ಈಗ ನಾನು ಬೆಳಿಗ್ಗೆ ಮಾತಾಡುವಾಗ ಹೇಳಿದೆ ಮಳೆ ನೀರು ಕೊಯ್ಲು ಮಾಡಿ ಮಳೆ ನೀರು ಕುಡಿಬೋದು ಅಂತ ಹೇಳಿ. ನನ್ನ ಕತೆ ಹೇಳಿದರೆ ಸರ್ ಪ್ರಾಕ್ಟಿಕಲಾಗಿ 8 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವ್ರ ತೊಟ್ಟಿ ಖಾಲಿನೇ ಆಗ್ತಿಲ್ಲ. ನೀವು ಹೋಗಿ ಒಂದೊಂದು ಬಾಟ್ಲ್ ನೀರು ತಂದರೆ ಅವ್ರು ತೊಟ್ಟಿ ಖಾಲಿ ಆಗಲ್ಲ. ಅಷ್ಟು ಭೂಗತ ಟ್ಯಾಂಕ್ ಅಂತ ಹೇಳ್ತೀವಲ್ಲ, ಮನೆಯೊಳಗೆ ಅವ್ರದ್ದು ತೊಟ್ಟಿ ಎಷ್ಟಿದೆ ಅಂದರೆ ನಿಮ್ಮ ಬೆಡ್ರೂಮ್ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ತೊಟ್ಟಿ ಅವ್ರ ಮನೆ ಹಾಲೊಳಗಿದೆ. ಹಾಗಾಗಿ ಅವ್ರ ಮನೆ AC ಇದ್ದಂಗೆ, ಫ್ಯಾನು ಬಿಡ ಕೂಲರ್ ಅಷ್ಟು ತಂಪಾಗಿರುತ್ತೆ ಅಂತ ಒಂದು ಕೆಲಸ ನಿಮ್ಮ BO ಸಾಹೇಬ್ರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನನಗೆ ಭಾಳ ಖುಷಿ ಆಯಿತು. ಅವ್ರನ್ನ ಜಲಯೋಧರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಒಬ್ಬರು ಮಾಡಿದ್ದಾರೆ ಅಂತಂದಮೇಲೆ ಸರ್ ಮಳೆ ನೀರು ಕುಡಿತಾ ಅಂದಮೇಲೆ ನಿಮಗೊಂದು ಖುಷಿ ಆಗುತ್ತಾ? ನೀವು ಪ್ರಯತ್ನ ಮಾಡ್ಬೋದಾ? ಆ ಥರದೊಂದು ಪ್ರಯತ್ನ ಅವ್ರ ಮನೆಯಿಂದ ಆಗಿದೆ. ಮತ್ತು ನಮ್ಮ HM ಅವರು ಶ್ರೀನಿವಾಸ ಸಾಹೇಬರು
ಮತ್ತೆಲ್ಲ ಎಲ್ಲ BRC ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಮುಖ್ಯಸ್ಥರೇ, ಇವತ್ತು ನಿಮ್ಮ ಶಾಲೆಯಲ್ಲಿ ನೀವೆಲ್ಲ ಶಿಕ್ಷಕರು ಎಲ್ಲ ದಾನಿಗಳು ಎಲ್ಲರ ನೆರವಿನಿಂದ ಇಂಥ ಒಂದು ಕೊಳವೆ ಬಾವಿಗೆ ಜಲಮಾರ್ಪಣೆ ಮಾಡ್ತಕ್ಕಂಥ ಕೆಲಸ ಸರ್, ಇದು ನನ್ನ ಪ್ರಕಾರ ರಾಜ್ಯದಲ್ಲೇ ಒಂದು ಮೊದಲನೇ ಪ್ರಯತ್ನ ಶಿಕ್ಷಣ ಇಲಾಖೆಯಲ್ಲಿ ಅಂಥ ಒಂದು ಕೆಲಸ ನಿಮ್ಮಲ್ಲಿ ಒಂದಾಗಿದೆ. ಯಾಕಂದರೆ ನಾವು ಎಲ್ಲ ಕಡೆಗೂ ಸರ್ಕಾರದ ಅನುದಾನ ಬರಬೇಕು, ಆ ದುಡ್ಡು ಬರಬೇಕು, ನೀರಿಲ್ಲಂದ್ರೆ ಇನ್ನೊಂದು ಬೋರ್ ಕೊರಿ ಅನ್ನೋದಕ್ಕಿಂತಲೂ ಇರಬೋನೇ ಉಳಿಸ್ಕೊಳ್ಳೋವಂಥ ಕೆಲಸ ಇದೆಯಲ್ಲ ಅಂಥ ಒಂದು ಮಾದರಿ ಕೆಲಸ ಆಗಿದೆ. ನೀವು ಅಲ್ಲಿ ಬೆಳಗಿಂದ ನೋಡಿದ್ದೀರಾ, ಇದು ಸುಮಾರು 12 ಅಡಿ ಎಷ್ಟು ಉದ್ದ ಇದೆ, 12 ಅಡಿ ಅಗಲ ಇದೆ, ಸುಮಾರು ಒಂದು 7 ಅಡಿ ಎಷ್ಟು ಆಳ ಇದೆ. ಪೈಪ್ಗೆಲ್ಲ ರಂಧ್ರಗಳು ಮಾಡಿದ್ವಿ, ಫಿಲ್ಟರ್ಗಳು ಹಾಕಿದ್ವಿ, ಕಲ್ಲು ತುಂಬಿದ್ವಿ, ಜಲ್ಲಿ ತುಂಬಿದ್ವಿ, ಡಿಫ್ರೆಂಟ್ ಜಲ್ಲಿ ತುಂಬಿ ಮ್ಯಾಟ್ ಹಾಕಿ ಇದನ್ನು 6 mm ಹಾಕಿದ್ವಿ. ಇದು ಇಂಗುಗುಂಡಿಗೆ ಜಲಮರುಪೂರ್ಣ ಫಿಲ್ಟರ್ ಬೆಡ್ ಅಂತ ಹೇಳ್ತೀವಿ. ಇದು ರೆಡಿಯಾಗಿದೆ. ಇದೆಲ್ಲ ರೆಡಿ ಆದಮೇಲೆ ಸುತ್ತ ಒಂದು ಪ್ಯಾರಾಪಿಟ್ ವಾಲ್ ಗೋಡೆಗೆಲ್ಲ ಕಟ್ತೀವಿ. ಇದು ಜಲ್ಲಿ ಹಾಕಿರ್ತಕ್ಕಂಥದ್ದು 10 ವರ್ಷ ಆದರೂ ಬಣ್ಣ ಹಿಂಗೆ ಇರಬೇಕು, ಇದ್ರ ಮೇಲೆ ಮಣ್ಣು ಕೂತ್ಕೊಳ್ಬಾರ್ದು. ಮತ್ತು ನೀರು ಎಲ್ಲಿಂದ ಬರ್ತಂದ್ರೆ ಎಲ್ಲೊಂದು ತೋಡು ಕಾಣಿಸ್ತಿದೆಯಲ್ಲ, ಸೀದಾ ಆಲ್ರೆಡಿ ರೆಡಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಇವತ್ತೇ ಮಳೆ ಬಂದರೆ ನಿಮಗೆ ನೀರು ಹೋಗುವಂಥ ನೀವು ಲೈವ್ ನೋಡ್ಬೋದು ಅಂತ ಒಂದು ಕೆಲಸ ಇಲ್ಲಿ ಆಗ್ತಾಯಿದೆ. ಇದರಿಂದ ನಿಮಗೆ ನೀರು ಹೆಚ್ಚಾಗುತ್ತೆ ಮತ್ತು ನೀರಿನ ಗುಣಮಟ್ಟ ಸಾಫ್ಟ್ ಆಗ್ತಾ ಬರ್ತದೆ. ಒಂದು ಹಿರಿಯೂರು ತಾಲೂಕಿನಲ್ಲಿ ಒಂದು ದೊಡ್ಡ ಕ್ವಶನ್ ಏನಪ್ಪ ಅಂತಂದರೆ, ನಮ್ಮ ಹಿಮಂಗಳ ಹೋಬಳಿ ಆಗಿರ್ಬೋದು, ನಿಮ್ಮ ಜರೆಗೊಂಡಳ್ಳಿಯ ಹೋಬಳಿಯಲ್ಲಿ ಸುಮಾರು ಫ್ಲೋರೈಡ್ ಅಂಶ ಜಾಸ್ತಿ. ನೀವು ಎಷ್ಟೋ ಮಕ್ಕಳಿಗೆ ನಗುವಾಗ ಅಲ್ಲಿನ ಮೇಲೆಲ್ಲ ಪಾಚಿ ಕಲ್ಲುಗಳು ಕಾಣಿಸುತ್ತೆ. ಅದು ಕಾರಣ ಯಾಕಂದರೆ ಈ ಬೋರ್ವೆಲ್ ನೀರು ಕುಡಿಯಿಂದ ಬೋರ್ವೆಲ್ ನೀರಿನಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದರೆ ನಮಗೆ ಫ್ಲೋರೋಸಿಸ್ ಅನ್ನೋ ಒಂದು ಕಾಯಿಲೆ, ನಮಗೆ ಕೈಕಾಲು ಸೊಟ್ಟ ಆಗುವಂಥದ್ದು, ಪೇಯ್ನ್ ಆಗುವಂಥದ್ದು, ಮೊಣಕಾಲು ನೋವು ಬರುವಂಥದ್ದು, ಅಲ್ಲಿನ ಮೇಲೆ ಕಲೆ ಆಗುವಂಥದ್ದು, ಅಡುಗೆ ರುಚಿ ಬರದೇ ಇರೋಂಥದ್ದು, ಬೇರೆ ಬೇರೆ ಡೆಂಟಲ್ ಸ್ಕೆಲಿಟಲ್ ಬೇರೆ ಬೇರೆ ಫ್ಲೋರೋಸಿಸ್ ಎಲ್ಲ ಬರ್ತಾ ಇದೆ. ಹಾಗಾಗಿ ಇಂಥ ಸಮಸ್ಯೆಗಳಿಗೆ ಯಾವುದಪ್ಪ ರಾಮಬಾಣ ಅಂತಂದರೆ, ನಮ್ಮ ಮನೆ ಮೇಲೆ ನಮ್ಮ ಇದರಲ್ಲಿ ಬಿದ್ದಂಥ ನೀರನ್ನ ನಾವು ಜೋಪಾನ ಮಾಡ್ತಕ್ಕಂಥದ್ದು ಅಂಥ ಒಂದು ಕೆಲಸ ನಿಮ್ಮಲ್ಲಾಗಿದೆ. ಹಾಗಾಗಿ ನಾನು ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇದ್ರ ಬಗ್ಗೆ ನಿಮ್ಮ ಕ್ವೆಶನ್ಸು ಡೌಟ್ಸ್ ಏನಾದಿದ್ದರೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ದೇವರಾಜ್ ರೆಡ್ಡಿ ಅಂತ ಹೊರಟು, ನಿಮಗೆಲ್ಲೂ ಸಹ ನಿಮಗೆ ಮಾಹಿತಿ ಸಿಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಿಲಾಜನಲ್ಲಿ ಹೈಸ್ಕೂಲಲ್ಲಿ ಒಂದು ಕೆಲಸ ಮಾಡಿದ್ದಾರೆ. ಅದೇನಾಗಿದೆ ಅಂತ ಹೇಳಿ ಬರೀ ನಮ್ಮ ಅಕ್ಕಪಕ್ಕದವರಲ್ಲ, ಬೇರೆ ರಾಜ್ಯದವರು ಬಂದು ನೋಡೋಂಥ ಒಂದು ಕೆಲಸ ಇಲ್ಲಾಗಲಿ ಅಂತಂದು ಮತ್ತೊಮ್ಮೆ ವಿಶ್ ಮಾಡ್ತಾ ನನ್ನ ಮಾತನಾಡ್ತಾರೆ. ಧನ್ಯವಾದಗಳು ಸರ್. ಶಾಲೆಗೆ ಯಾವುದೇ ಥರ ನೀರಿನ ಸಮಸ್ಯೆ ಆಗ್ಬೋದು ಮತ್ತು ಮಾದರಿ ಶಾಲೆ ಆಗಬೇಕಂತ ಹಾರೈಸೋದಕ್ಕೆ ತಮಗೆ ಧನ್ಯವಾದಗಳು. ಮತ್ತು ಈ ಒಂದು ಶಾಲೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಮಳೆ ನೀರನ್ನು ಕೊಯ್ಲು ಮಾಡಿ ಅಂತ ಒಂದು ಕೆಲಸವನ್ನು HM ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಇದಕ್ಕೆ HM ಅವ್ರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಮೊಮೆಂಟೋ ಕೊಡ್ತಾ ಇದ್ದೀವಿ. ನಮ್ಮ ಜಲಮಾರ್ಪಣದ 2 ಪುಸ್ತಕಗಳು ಸಹ ಕೊಡ್ತಾ ಇದ್ದೀವಿ. ಥ್ಯಾಂಕ್ಸ್. ಓಕೆ, ಈ ಒಂದು ಪ್ರಾತ್ಯಕ್ಷಿತೆಯನ್ನು ಮಾಡಿಕೊಡ್ಲಿಕ್ಕೆ ಮಾರ್ಗದರ್ಶನ ನೀಡಿದಂಥ ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ದೇಶಾದ್ಯಂತ ಹೆಸರು ಮಾಡಿರುವಂಥ ದೇವರಾಜ್ ಸರ್ ಇಲ್ಲಿ ಆಗಮಿಸಿ ನಮಗೆಲ್ಲ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರು ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಮಾಹಿತಿ ನೀಡಿದಂಥ ಇದೆಲ್ಲ ಗೈಡ್ ಮಾಡಿದಂಥ ದೇವರಾಜ್ ಸರ್ ಅವ್ರಿಗೆ ನಾವು ಈ ಸದ್ಯಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ನಮ್ಮ ಇರ್ತಾರೆ ಅವರು. ಮತ್ತು ಇನ್ನು 3 ಗಂಟೆ ಹೊತ್ತಿಗೆ ಸರ್ ಒಂದು ಮೀಟಿಂಗಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಅವರು ಇಲ್ಲಿಂದ ಹೇಳ್ತಾ ಇದ್ದಾರೆ. BO ಸರ್ ಅವರು ಕೂಡ CMT ಸರ್ ಅವ್ರಿಗೆ ನಮ್ಮ ಶಾಲೆ ಪರವಾಗಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತು ಅವರೊಟ್ಟಿಗೆ ಬಂದಿರುವಂಥ ಇಡೀ ಅವರ ತಂಡ, ಪುಟ್ಟಸ್ವಾಮಿ ಅವರು, ರಂಗಸ್ವಾಮಿ ಅವರು ಮತ್ತು ದೇವೇಂದ್ರಪ್ಪ, ಇವರೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ಈ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ, ಈ ಪ್ರಾತ್ಯಕ್ಷಿತೆ ಮಾಡಲಿಕ್ಕೆ ಸಾಮಗ್ರಿಗಳನ್ನು ದಾನವಾಗಿ ನೀಡಿದಂಥ ಎಲ್ಲ ದಾನಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇವೆ. ಮತ್ತು ಶ್ರಮದಾನದ ಮೂಲಕ ಕೆಲಸ ಮಾಡಿದಂಥ ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ಮತ್ತು ಇದನ್ನು ನೋಡಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಾಲೆ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಡುವಂಥ ನಮ್ಮೆಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಚಿಕ್ಕ ಸಮಾರಂಭವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಕೆ. ನಾನು ಸರ್ಕಾರಿ ಪ್ರೌಢಶಾಲೆ ಪಿಲಾಜನಹಳ್ಳಿಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಕಳೆದ 1 ವರ್ಷಗಳ ಕಾಲ ನಮ್ಮ ಕೊಳವೆ ಬಾವಿಯಲ್ಲಿ ನೀರು ಬರ್ತಾ ಇರಲಿಲ್ಲ. ಆದ ಕಾರಣ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ದೇವರಾಜ್ ರೆಡ್ಡಿ ಸರ್ ಅವರು ಅಂತರ್ಜಲ ತಜ್ಞರು, ಅವ್ರನ್ನ ಸಂಪರ್ಕ ಮಾಡಿ ನಮ್ಮ ಶಾಲೆಯಲ್ಲಿರುವಂತಹ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ರು. ಇಲ್ಲಿ ನಮಗೆಲ್ಲರಿಗೂ ದೇವರಾಜ್ ರೆಡ್ಡಿ ಸರ್ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಮತ್ತು ಕೊಳವೆ ಬಾವಿಗೆ ಜಲ ಮರುಪೂರಣವನ್ನು ಮಾಡಿಕೊಟ್ಟಿದ್ದಾರೆ.
ದಾನಿಗಳಿಂದ ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಂಡಿದ್ದ ನಾವು ಇಂದು ನಮ್ಮ ಶಾಲೆಯಲ್ಲಿದ್ದ ಬೋರ್ವೆಲ್ಗೆ ಜೀವವನ್ನು ತುಂಬಿದ್ದೇವೆ. ಇನ್ನು ಮುಂದಿನ ವರ್ಷ ನಮ್ಮ ಶಾಲೆಯಲ್ಲಿ ನೀರಿಗೆ ಯಾವುದೇ ಕೊರತೆ ಇರೋದಿಲ್ಲ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಮುಂದಿನ ವರ್ಷ ನಮ್ಮ ಹತ್ರ ನಮ್ಮದೇ ಆದ ನೀರಿರುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಛಾಯಾ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಪಿಲಾಜನಹಳ್ಳಿ. ಇಂದು ನಮ್ಮ ಶಾಲೆಯಲ್ಲಿ ಕೊಳವೆ ಬಾವಿ ಮರು ಜಲಪೂರ್ಣವನ್ನು ಮಾಡಿದ್ದಾರೆ. ಶ್ರೀ ದೇವರಾಜ್ ರೆಡ್ಡಿ ಸರ್ ಅವರು ಚಿತ್ರದುರ್ಗದಿಂದ ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮ ಶಾಲೆಗೆ ಜಲ ಮರುಪೂರ್ಣ ಕೊಳವೆ ಬಾವಿಯನ್ನಾಗಿ ಮಾಡಲು ಮತ್ತು ನಮ್ಮ ಶಾಲೆಯಲ್ಲಿ ಎಲ್ಲೇ ಮಳೆ ಬಂದು ಎಲ್ಲೇ ನೀರು ವೇಸ್ಟ್ ಆದರೂ ಅದು ವೇಸ್ಟ್ ಆಗದಂಗೆ ಫಿಲ್ಟರ್ ಕವರ್ನೆಲ್ಲ ಹಾಕಿ ಫಸ್ಟು ದೊಡ್ಡದಾದಂತಹ ಕಲ್ಲುಗಳು, ಆಮೇಲೆ ಮೀಡಿಯಂ ಸೈಜ್ ಜಲ್ಲಿಕಲ್ಲು, ಆಮೇಲಿಂದ ಸಂಪೂರ್ಣ ಚಿಕ್ಕದಾದಂತಹ ಕಲ್ಲುಗಳನ್ನು ಹಾಕಿ ಸಂಪೂರ್ಣವಾಗಿ ನೀರು ಫಿಲ್ಟರ್ ಆಗಿ ಒಳಗೋಗಂಗೆ ಮಾಡಿದ್ದಾರೆ. ಇದು ಮುಂದೆ ಕುಡಿಯೋದಕ್ಕೂ ಬರುತ್ತೆ. 2024ರಿಂದ ನಮ್ಮ ಶಾಲೆಯ ಕೊಳವೆ ಬಾವಿಯಲ್ಲಿ ಒಂದು ಹನಿನೂ ನೀರು ಇರಲಿಲ್ಲ. ಇದರಿಂದ ನಾವು ತುಂಬ ಕಷ್ಟ ಅನುಭವಿಸಿದ್ದೀವಿ. ನೀರು ಕುಡಿಯೋಕ್ಕೆ ಸಮೇತ ಇರಲಿಲ್ಲ. ಬೇರೆ ತೋಟದಲ್ಲೆಲ್ಲ ಹೋಗಿ ನೀರೆಲ್ಲ ತಂದಿದ್ದೀವಿ. ಇದರಿಂದ ನಮಗೆ ತುಂಬ ಕಷ್ಟ ಆಯಿತು. ಇದನ್ನ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶ್ರೀ ದೇವರಾಜ್ ರೆಡ್ಡಿ ಸರ್ ಅವರು ಮತ್ತು ದಾನಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದರಿಂದ ಮುಂದೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ಮುಂದೆ ಚೆನ್ನಾಗಿ ಓದೋದಕ್ಕೂ ಒಳ್ಳೆಯದಾಗುತ್ತೆ. ನೀರು ಚೆನ್ನಾಗಿ ಕುಡಿಬೋದು. ಧನ್ಯವಾದ.